ಆಫ್ರಿಕಾದ ರಸ್ತೆಗಳಲ್ಲಿ ನೀವು ನಿಂತು ನೋಡಿದ್ರೆ, ವಿಶೇಷವಾಗಿ ಕಾಂಗೋದ ನಗರಗಳಲ್ಲಿ ನೋಡಿದ್ರೆ, ತಕ್ಷಣ ನಿಮ್ಮ ಕಣ್ಣು ಒಂದು ವಸ್ತುವಿನ ಮೇಲೆ ಬೀಳುತ್ತದೆ. ಅದು ಮೊದಲ ನೋಟಕ್ಕೆ ಸಂಪೂರ್ಣವಾಗಿ ಒಂದು ಆಟಿಕೆಯಂತೆ ಕಾಣಿಸ್ತದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅದೇ ವಸ್ತು ಅಲ್ಲಿನ ಸಾವಿರಾರು ಜನರ ಜೀವನದ ಅತ್ಯಂತ ಪ್ರಮುಖ ವಾಹನವಾಗಿದೆ. ಈ ವಿಚಿತ್ರವಾದ ಮರದ ಸ್ಕೂಟರ್ನ ಹೆಸರು ಚಕುಡು. ಇದು ನೋಡಲು ಒಂದು ದೈತ್ಯ ಮರದ ಆಟಿಕೆಯಂತೆ ಕಾಣುತ್ತದೆ, ಆದ್ರೆ ವಾಸ್ತವದಲ್ಲಿ ಇದು ಒಂದು ಟ್ರಕ್ ನಂತೆ ಕೆಲಸ ಮಾಡುತ್ತೆ. ಇದೇ ಕಾರಣಕ್ಕೆ ಚಕುಡುವನ್ನ ಹೆಚ್ಚಾಗಿ ಆಫ್ರಿಕನ್ ಟ್ರಕ್ ಎಂದು ಕರೆಯಲಾಗುತ್ತದೆ. ಯಾಕಂದ್ರೆ ಇದರ ಮೂಲಕ 500ರಿಂದ 800 ಕಿಲೋಗ್ರಾಂಗಳಷ್ಟು ಸರಕನ್ನ ಸಾಗಿಸಲಾಗುತ್ತದೆ. ಮತ್ತು ಇದನ್ನ ನೋಡಿ ನೀವು ನಂಬಲು ಸಾಧ್ಯವೇ ಇಲ್ಲ. ಚಕುಡು ಮೂಲತಃ ಒಂದು ಮರದ ಸ್ಕೂಟರ್ ಆಗಿದೆ. ಇದರ ಮುಂಭಾಗದಲ್ಲಿ ಒಂದು ಹ್ಯಾಂಡಲ್ ಇರುತ್ತದೆ ಮತ್ತು ಕೆಳಗೆ 2 ಬಲವಾದ ಮರದ ಚಕ್ರಗಳಿರುತ್ತೆ. ಈ ಚಕ್ರಗಳ ಮೇಲೆ ಒಂದು ಉದ್ದನೆಯ ಮರದ ಫ್ರೇಮ್ ಇರುತ್ತೆ. ಅದರಲ್ಲಿ ಸಾಮಾನುಗಳನ್ನ ಇಡಲಾಗುತ್ತದೆ. ಚಾಲಕ ಸಾಮಾನ್ಯವಾಗಿ ಒಂದು ಕಾಲಿನಿಂದ ತಳ್ಳಿ ಮತ್ತೊಂದು ಮೊಣಕಾಲನ್ನ ಫ್ರೇಮ್ ಮೇಲೆ ಊರಿ ಸಾಗುತ್ತಾನೆ. ಇದು ಕೇಳಲು ಎಷ್ಟು ಸುಲಭವೋ ನಿಜವಾಗಿ ಇದನ್ನ ಚಲಾಯಿಸುವುದು ಅಷ್ಟೇ ಕಷ್ಟ. ಇದೊಂದು ಕಲೆಯಾಗಿದೆ. ಈ ವಾಹನವು ಹೆಚ್ಚಾಗಿ ಕಾಂಗೋದ ಗೋಮಾ ನಗರದಲ್ಲಿ ಕಂಡುಬರುತ್ತೆ. ಅಲ್ಲಿ ಸಾವಿರಾರು ಚಕುಡುಗಳು ಒಟ್ಟಿಗೆ ರಸ್ತೆಗಳಲ್ಲಿ ಓಡುತ್ತವೆ ಮತ್ತು ಅಸಂಖ್ಯಾತ ಜನರು ಇದೇ ಚಕುಡುವನ್ನ ಚಲಾಯಿಸಿ ತಮ್ಮ ಜೀವನೋಪಾಯವನ್ನ ಕಂಡುಕೊಳ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಈ ವಿಚಿತ್ರ ವಾಹನದ ಅಗತ್ಯವೇಕೆ ಬಿತ್ತು? ಇದರ ಹಿಂದೆ 3 ದೊಡ್ಡ ಕಾರಣಗಳಿವೆ. ಮೊದಲನೇದಾಗಿ, ಆಫ್ರಿಕಾದ ಅನೇಕ ಪ್ರದೇಶಗಳಲ್ಲಿ ರಸ್ತೆಗಳು ಅತ್ಯಂತ ಕಳಪೆಯಾಗಿವೆ. ಹೊಂಡಗಳು, ಕೆಸರು, ಕಚ್ಚಾ ರಸ್ತೆಗಳು. ಅಲ್ಲಿ ಆಧುನಿಕ ಗಾಡಿ ಅಥವಾ ಟ್ರಕ್ಗಳು ಚಲಿಸಲು ಸಾಧ್ಯವೇ ಇಲ್ಲ. ಆದ್ರೆ ಚಕುಡುವಿನ ದಪ್ಪನೆಯ ಮರದ ಚಕ್ರಗಳು ಎಲ್ಲಾ ರೀತಿಯ ರಸ್ತೆಗಳಲ್ಲೂ ಚಲಿಸುತ್ತೆ. ಎರಡನೇ ಕಾರಣ, ಆರ್ಥಿಕ ಸಂಕಷ್ಟ. ಹೆಚ್ಚಿನ ಆಫ್ರಿಕನ್ನರ ಬಳಿ ಟ್ರಕ್ ಅಥವಾ ಮೋಟಾರ್ ಸೈಕಲ್ ಖರೀದಿಸಲು ಹಣ ಇರೋದಿಲ್ಲ. ಆದ್ರೆ ಚಕುಡು ಒಂದು ಮೊಬೈಲ್ ಫೋನ್ ಗಿಂತಲೂ ಅಗ್ಗವಾಗಿರುತ್ತೆ. ಮೂರನೇ ಕಾರಣ, ಸ್ಥಳೀಯ ಲಭ್ಯತೆ. ಚಕುಡುವನ್ನ ಸಂಪೂರ್ಣವಾಗಿ ಮರ, ಹಳೆಯ ಕಬ್ಬಿಣದ ಸರಗಳು ಮತ್ತು ರಬ್ಬರ್ ತುಂಡುಗಳಿಂದ ಕೈಯಾರೆ ತಯಾರಿಸಲಾಗುತ್ತೆ. ಇದಕ್ಕಾಗಿ ಯಾವುದೇ ದುಬಾರಿ ಫ್ಯಾಕ್ಟರಿ ಅಗತ್ಯವಿರೋದಿಲ್ಲ. ಈ ನಗರಗಳಲ್ಲಿ ಚಕುಡುವಿನ ಬಳಕೆ ಎಲ್ಲೆಡೆ ಇರುತ್ತೆ. ಮಾರುಕಟ್ಟೆಯಿಂದ ಅಕ್ಕಿ, ತರಕಾರಿಗಳು, ಕಟ್ಟಿಗೆ, ಕಲ್ಲಿದ್ದಲು ಎಲ್ಲವನ್ನು ಇದರ ಮೇಲೆಯೇ ಸಾಗಿಸಲಾಗುತ್ತೆ. ಕೆಲವೊಮ್ಮೆ ಜನರು ಚಕುಡುವಿನ ಮೇಲೆ ಸಣ್ಣ ಸೇತುವೆಯ ಭಾಗಗಳನ್ನ ಅಥವಾ ದೊಡ್ಡ ಯಂತ್ರಗಳನ್ನ ಸಹ ಸಾಗಿಸ್ತಾರೆ. ಅನೇಕ ಜನರು ಚಕುಡುವನ್ನ ಬಾಡಿಗೆಗೆ ಓಡಿಸ್ತಾರೆ. ಅಂದರೆ ಇತರರ ಸರಕನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸಿ ಹಣ ಗಳಿಸ್ತಾರೆ. ಇದು ಅವರಿಗೆ ಉದ್ಯೋಗದ ಮೂಲವಾಗಿದೆ. ಈಗ ಚಕುಡು ತಯಾರಿಸುವ ಪ್ರಕ್ರಿಯೆಗೆ ಬರೋಣ. ಇದು ಬಹುಶಃ ಅತ್ಯಂತ ಆಸಕ್ತಿದಾಯಕ ಭಾಗವಾಗಿದೆ. ಇದು ಯಾವುದೇ ಫ್ಯಾಕ್ಟರಿಯ ಉತ್ಪನ್ನವಲ್ಲ. ಮೊದಲಿಗೆ ಸಂಪೂರ್ಣವಾಗಿ ಕೈಯಿಂದ ಸಿದ್ಧಪಡಿಸಲಾಗುತ್ತೆ. ಮೊದಲು ಬಲವಾದ ಮತ್ತು ಬಾಳಿಕೆ ಬರುವ ಮರವನ್ನು ಆಯ್ಕೆ ಮಾಡಲಾಗುತ್ತೆ. ಉದಾಹರಣೆಗೆ ಮುಹೋಗೋ, ಮುಕುಲಂಗು ಅಥವಾ ಮಬೋ. ಕುಶಲಕರ್ಮಿ ಮರವು ಸಂಪೂರ್ಣವಾಗಿ ಒಣಗಿದೆಯೇ ಅಥವಾ ಅದರಲ್ಲಿ ಯಾವುದೇ ಬಿರುಕುಗಳಿಲ್ಲವೇ ಎಂದು ಬಹಳ ಜಾಗೃತೆಯಿಂದ ಗಮನಿಸ್ತಾನೆ. ಯಾಕಂದ್ರೆ ಸಂಪೂರ್ಣ ತೂಕವನ್ನ ಈ ಮರವೇ ಹೊರಬೇಕಾಗುತ್ತೆ. ಮರದಲ್ಲಿ ಮೊದಲೇ ಬಿರುಕಿದ್ರೆ ಅದು ಚಲಿಸುವಾಗ ಮುರಿದು ಹೋಗಬಹುದು. ಮರವನ್ನು ಆಯ್ಕೆ ಮಾಡಿದ ನಂತರ ಅದನ್ನ ಅಗತ್ಯವಿರುವ ಉದ್ದಕ್ಕೆ ಕತ್ತರಿಸಿ ಒಂದು ಬಲವಾದ ಉದ್ದನೆಯ ಫ್ರೇಮ್ ಅನ್ನ ತಯಾರಿಸಲಾಗುತ್ತೆ. ಇದು ಇಡೀ ಗಾಡಿಯ ಬೆನ್ನೆಲುಬಾಗಿದೆ. ನಂತರ ಬರುವುದೇ ಚಕ್ರಗಳು. ಇವುಗಳನ್ನ ತಯಾರಿಸುವುದು ಅತ್ಯಂತ ಕಷ್ಟಕರವಾದ ಕೆಲಸ. ಕುಶಲಕರ್ಮಿ ಒಂದು ದೊಡ್ಡ ಮರದ ದಿಮ್ಮಿಯನ್ನ ಕೈಯಿಂದ ಕೆತ್ತಿ, ಕತ್ತರಿಸಿ, ಉಜ್ಜಿ ನಿಧಾನವಾಗಿ ಅದನ್ನ ಸಂಪೂರ್ಣ ರೌಂಡಿನ ಆಕಾರಕ್ಕೆ ತರುತ್ತಾನೆ. ಈ ಕೆಲಸವನ್ನ ಬಹಳ ಸೂಕ್ಷ್ಮವಾಗಿ ಮಾಡಲಾಗುತ್ತದೆ. ಯಾಕಂದ್ರೆ ಒಂದು ಸಣ್ಣ ತಪ್ಪು ಇಡೀ ಚಕ್ರವನ್ನ ವ್ಯರ್ಥ ಮಾಡಬಹುದು. ಕೆಲವೊಮ್ಮೆ ಚಕ್ರದ ಹೊರ ಅಂಚಿಗೆ ಹಳೆಯ ಟ್ರಕ್ ಟೈರ್ ನ ರಬ್ಬರ್ ಅನ್ನು ಅಂಟಿಸಲಾಗುತ್ತೆ. ಇದರಿಂದ ಅದು ಕಡಿಮೆ ಸವಿಯುತ್ತೆ ಮತ್ತು ರಸ್ತೆಯ ಮೇಲೆ ಉತ್ತಮ ಹಿಡಿತ ಸಿಗುತ್ತೆ. ಚಕ್ರಗಳ ನಂತರ ಅತ್ಯಂತ ಪ್ರಮುಖವಾದ ಭಾಗವೆಂದರೆ ಅಂದರೆ 2 ಚಕ್ರಗಳನ್ನ ಜೋಡಿಸುವ ಮಧ್ಯದ ಕಬ್ಬಿಣದ ಸರಳು. ಇದಕ್ಕಾಗಿ ಹೆಚ್ಚಾಗಿ ಹಳೆಯ ಗಾಡಿಗಳ ಬಿಡಿಭಾಗಗಳು ಅಥವಾ ದಪ್ಪ ಕಬ್ಬಿಣದ ರಾಡ್ಗಳನ್ನ ಬಳಸಲಾಗುತ್ತೆ. ಆಕ್ಸಲ್ ಸರಿಯಾಗಿ ಕೂರದಿದ್ರೆ ಚಕುಡು ಅಂಕುಡೊಂಕಾಗಿ ಚಲಿಸುತ್ತೆ ಮತ್ತು ಅದನ್ನ ಓಡಿಸುವುದು ತುಂಬಾ ಕಷ್ಟವಾಗುತ್ತೆ. ನಂತರ ಮುಖ್ಯ ಫ್ರೇಮ್ ಅಥವಾ ಬಾಡಿ ತಯಾರಾಗುತ್ತೆ. ಇದು ಒಂದು ಉದ್ದನೆಯ ಮರದ ಬೀಮ್ ನಂತೆ ಇರುತ್ತೆ. ಇದರ ಒಂದು ತುದಿಯಲ್ಲಿ ಹ್ಯಾಂಡಲ್ ಇರುತ್ತೆ, ಮಧ್ಯದಲ್ಲಿ ಸಾಮಾನು ಇಡುವ ಜಾಗ ಮತ್ತು ಹಿಂಭಾಗದಲ್ಲಿ ಮೊಣಕಾಲು ಊರುವ ವೇದಿಕೆ ಇರುತ್ತೆ. ಹ್ಯಾಂಡಲ್ ನೋಡಲು ಸೈಕಲ್ ಹ್ಯಾಂಡಲ್ ಅಂತ ಇರುತ್ತೆ. ಆದ್ರೆ ಇದು ಸ್ಟೀರಿಂಗ್ ಸಿಸ್ಟಮ್ ಅಲ್ಲ. ಯಾಕಂದ್ರೆ ಚಕುಡುವಿನ ಮುಂಭಾಗದಲ್ಲಿ ತಿರುಗುವ ಚಕ್ರವಿರೋದಿಲ್ಲ. ವಾಸ್ತವವಾಗಿ ಚಾಲಕ ತನ್ನ ದೇಹದ ತೂಕವನ್ನ ಬದಲಾಯಿಸುವ ಮೂಲಕ ಮತ್ತು ಹ್ಯಾಂಡಲ್ ನಿಂದ ಸಮತೋಲನವನ್ನ ಕಾಯ್ದುಕೊಳ್ಳುವ ಮೂಲಕ ಚಕುಡುವನ್ನ ತಿರುಗಿಸ್ತಾನೆ. ಈಗ ಚಕುಡುವಿನ ಅತ್ಯಂತ ವಿಶಿಷ್ಟ ಭಾಗಕ್ಕೆ ಬರೋಣ. ಮೊಣಕಾಲು ಇಡುವ ಪ್ಲಾಟ್ಫಾರಂ. ಇದು ಒಂದು ಸಣ್ಣ ಮರದ ಬೆಂಚ್ ನಂತೆ ಇರುತ್ತೆ. ಇದ್ರ ಮೇಲೆ ಚಾಲಕ ತನ್ನ 1 ಅಥವಾ 2 ಮೊಣಕಾಲನ್ನು ಊರಿಸಿ ಚಲಾಯಿಸ್ತಾನೆ. ಚಾಲಕ ದೀರ್ಘಕಾಲದವರೆಗೆ ಆರಾಮವಾಗಿ ಚಲಿಸಬಲ್ಲ ರೀತಿಯಲ್ಲಿ ಈ ಪ್ಲಾಟ್ಫಾರ್ಮ್ ಅನ್ನ ವಿನ್ಯಾಸಗೊಳಿಸಲಾಗಿರುತ್ತೆ.
ಮತ್ತು ಅತ್ಯಂತ ಆಸಕ್ತಿದಾಯಕವೇನೆಂದ್ರೆ ಇದರ ಬ್ರೇಕ್ ಸಿಸ್ಟಮ್. ಇಲ್ಲಿ ಯಾವುದೇ ಡಿಸ್ಕ್ ಬ್ರೇಕ್ ಅಥವಾ ಹೈಡ್ರಾಲಿಕ್ ಸಿಸ್ಟಮ್ ಇರೋದಿಲ್ಲ. ಆದರೂ ಚಕಡುವಿನಲ್ಲಿ ಒಂದು ಮ್ಯಾನ್ಯುಯಲ್ ಬ್ರೇಕ್ ಇರುತ್ತೆ. ಇದನ್ನ ಸರಳವಾದ ಮರದ ಬ್ಲಾಕ್ ನಿಂದ ತಯಾರಿಸಲಾಗುತ್ತೆ. ಈ ಬ್ಲಾಕ್ ಅನ್ನ ಚಕ್ರದ ಹತ್ತಿರ ಫ್ರೇಮ್ಗೆ ಕಟ್ಟಲಾಗಿರುತ್ತೆ. ಚಾಲಕ ಒಂದು ಹಗ್ಗವನ್ನ ಎಳೆದಾಗ ಈ ಬ್ಲಾಕ್ ಚಕ್ರಕ್ಕೆ ಉಜ್ಜುತ್ತದೆ ಮತ್ತು ಘರ್ಷಣೆಯಿಂದಾಗಿ ವೇಗವು ಕಡಿಮೆ ಆಗುತ್ತೆ. ಅನೇಕ ಚಾಲಕರು ತಮ್ಮ ಕಾಲನ್ನೇ ಚಕ್ರಕ್ಕೆ ಒಡ್ಡಿ ಬ್ರೇಕ್ ಹಾಕ್ತಾರೆ. ಒಂದು ಉತ್ತಮ ಚುಕ್ಕುಡು ತಯಾರಿಸಲು ಹಲವು ವಾರಗಳು ಬೇಕಾಗಬಹುದು ಮತ್ತು ನುರಿತ ಕುಶಲಕರ್ಮಿಗಳು ಇದನ್ನ ವರ್ಷಗಳ ಕಾಲ ಬಾಳಿಕೆ ಬರುವಂತೆ ತಯಾರಿಸ್ತಾರೆ. ಇನ್ನು ಚುಕ್ಕಡು ಚಲಾಯಿಸುವುದರ ಬಗ್ಗೆ ಹೇಳೋದಾದ್ರೆ ಇದು ನೋಡಲು ಎಷ್ಟು ಸುಲಭವೋ ಅಷ್ಟೇ ಕಷ್ಟ. ಚಾಲಕ ಮೊದಲು ಒಂದು ಕಾಲನ್ನ ನೆಲದ ಮೇಲಿಟ್ಟು ಗಾಡಿಯನ್ನ ತಳ್ತಾನೆ. ಮಕ್ಕಳು ತಮ್ಮ ಸ್ಕೂಟರ್ ಓಡಿಸುವಂತೆ ಗಾಡಿಯು ವೇಗವನ್ನ ಪಡೆದುಕೊಳ್ಳುತ್ತಿದ್ದಂತೆ ಅವನು ತನ್ನ 2 ಮೊಣಕಾಲುಗಳನ್ನ ಪ್ಲಾಟ್ಫಾರ್ಮ್ ಮೇಲೆ ಇಟ್ಕೊಳ್ತಾನೆ. ಅತ್ಯಂತ ದೊಡ್ಡ ಸವಾಲೇನೆಂದ್ರೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು. ಅದರಲ್ಲೂ ವಿಶೇಷವಾಗಿ ಹಿಂದೆ 400ರಿಂದ 500 ಕೆಜಿ ಸರಕು ತುಂಬಿರುವಾಗ ಗುಡ್ಡಗಾಡು ಅಥವಾ ಅಂಕುಡೊಂಕಾದ ರಸ್ತೆಗಳಲ್ಲಂತೂ ಇದು ಇನ್ನಷ್ಟು ಕಷ್ಟಕರವಾಗಿರುತ್ತೆ. ಕೆಳಗೆ ಬೀಳುವುದು ಸಾಮಾನ್ಯ ವಿಷಯ. ಆದ್ರೆ ಅನುಭವಿ ಚಾಲಕರಿಗೆ ತಮ್ಮನ್ನ ಮತ್ತು ಸಾಮಾನನ್ನ ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ತಿಳಿದಿರುತ್ತೆ. ಇಳಿಜಾರಿನಲ್ಲಿ ಚಕಡುವಿನಿಂದ ಅತ್ಯಂತ ಹೆಚ್ಚಿನ ಲಾಭವಿದೆ. ಯಾವುದೇ ಇಂಧನವಿಲ್ಲದೆ ಇದು ತಾನಾಗಿಯೇ ವೇಗವಾಗಿ ಓಡುತ್ತದೆ. ಚಾಲಕ ಕೇವಲ ಸಮತೋಲನ ಕಾಯ್ದುಕೊಳ್ಳಬೇಕಾಗುತ್ತೆ. ಆದ್ರೆ ಹತ್ತಿರದ ಏರು ಹಾದಿಗಳಲ್ಲಿ ಅವನು ಸಾಮಾನನ್ನ ಕೆಳಗಿಳಿಸಬೇಕಾಗುತ್ತೆ. ನಂತರ ಖಾಲಿ ಗಾಡಿಯನ್ನ ಮೇಲೆ ಕೊಂಡೊಯ್ದು ಮತ್ತೊಮ್ಮೆ ಸಾಮಾನು ಸಾಗಿಸಬೇಕಾಗುತ್ತೆ ಅಥವಾ ಇತರ ಚಾಲಕರ ಸಹಾಯವನ್ನ ಪಡೆಯಬೇಕಾಗುತ್ತೆ. ಚಕಡುವಿನ ಬಗ್ಗೆ ಕೆಲವು ಮಜವಾದ ಸಂಗತಿಗಳು ಇವೆ. ಇದು ಎಷ್ಟು ಜನಪ್ರಿಯವಾಗಿದೆ ಎಂದರೆ ಸ್ಥಳೀಯರು ಇದನ್ನ ಪ್ರೀತಿಯಿಂದ ಆಫ್ರಿಕಾದ ಲಂಬೋರ್ಗಿನಿ ಎಂದು ಕರೀತಾರೆ. ತಮಾಷೆಗೆ ಹೇಳೋದಾದ್ರೆ ಇದು ಪ್ರಪಂಚದ ಏಕೈಕ ವಾಹನವಾಗಿದ್ದು ಇದಕ್ಕೆ ಪೆಟ್ರೋಲ್ ಬೇಡ, ಬೆವರು ಬೇಕು. ಒಬ್ಬ ನುರಿತ ಚಾಲಕ ಒಂದು ದಿನದಲ್ಲಿ ಹಲವು ಟ್ರಿಪ್ ಗಳನ್ನ ಮಾಡುವ ಮೂಲಕ $5 ರಿಂದ $10 ಗಳಿಸಬಹುದು. ಇದು ಅನೇಕ ಬಾರಿ ಸ್ಥಳೀಯ ಉದ್ಯೋಗಿಗಳ ವೇತನಕ್ಕಿಂತಲೂ ಹೆಚ್ಚಾಗಿರುತ್ತೆ. ಚಕಡುವಿಗೆ ಪೆಟ್ರೋಲ್, ಡೀಸೆಲ್ ಅಥವಾ ಬ್ಯಾಟರಿ ಯಾವುದು ಬೇಕಾಗಿಲ್ಲ. ಇದು ಸಂಪೂರ್ಣವಾಗಿ ಮಾನವ ಚಾಲಿತವಾಗಿದೆ. ಆದ್ದರಿಂದ ಇದರಲ್ಲಿ ಯಾವುದೇ ಮಾಲಿನ್ಯವಿಲ್ಲ, ಯಾವುದೇ ಹೊಗೆ ಇಲ್ಲ, ಕೇವಲ ಚಕ್ರಗಳ ಲಘು ಧ್ವನಿ ಮಾತ್ರ. ಬಹುಶಃ ಚಕಡುವಿನ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದರ ಮೇಂಟೆನೆನ್ಸ್. ಆಧುನಿಕ ಗಾಡಿಗಳಲ್ಲಿ ಸಣ್ಣ ದೋಷ ಕಂಡು ಬಂದರೂ ದೊಡ್ಡ ಖರ್ಚಾಗುತ್ತೆ. ಬಿಡಿ ಭಾಗಗಳನ್ನ ಬದಲಾಯಿಸಬೇಕು, ಮೆಕ್ಯಾನಿಕ್ ಅನ್ನ ಕರೆಯಬೇಕು, ಹಣ ವ್ಯಯಿಸಬೇಕು. ಆದ್ರೆ ಚಕಡುವಿನಲ್ಲಿ ಏನಾದ್ರೂ ಮುರಿದು ಹೋದ್ರೆ ಕೇವಲ ಸೂಕ್ತವಾದ ಮರವನ್ನ ಕತ್ತರಿಸಿ ತಂದು ಉಪಕರಣಗಳಿಂದ ಹೊಸ ಭಾಗವನ್ನ ಕೆತ್ತಿ ಅಳವಡಿಸಿದ್ರೆ ಗಾಡಿ ಮತ್ತೆ ಸಿದ್ಧವಾಗುತ್ತೆ. ಚಕ್ರ ಹಾಳಾಯಿತೆ, ಹೊಸ ಮರದ ಚಕ್ರವನ್ನ ತಯಾರಿಸಿಕೊಳ್ಳಿ. ಫ್ರೇಮ್ ಮುರಿಯಿತೆ, ಹೊಸ ಮರದ ಬೀಮನ್ನ ಅಳವಡಿಸಿ. ಇದೇ ಕಾರಣಕ್ಕಾಗಿ ಚಕಡು ಆಫ್ರಿಕಾದಂತಹ ಪ್ರದೇಶಗಳಲ್ಲಿ ಅತ್ಯಂತ ಸೂಕ್ತವಾದ ಪರಿಹಾರವಾಗಿದೆ. ಇದಕ್ಕೆ ಯಾವುದೇ ಸುಡುವ ಇಂಧನಗಳು ಬೇಕಾಗಿಲ್ಲ, ಮಾಲಿನ್ಯವಿಲ್ಲ ಮತ್ತು ಇದು ಸಂಪೂರ್ಣವಾಗಿ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲ್ಪಟ್ಟಿದೆ. ಇಂದಿನ ಆಧುನಿಕ ಯುಗದಲ್ಲಿ ಜಗತ್ತು ಎಲೆಕ್ಟ್ರಿಕ್ ಕಾರುಗಳು ಮತ್ತು ಸೌರಶಕ್ತಿಯತ್ತ ಸಾಗುತ್ತಿರುವಾಗಲೂ ಚಕಡು ಇಂದಿಗೂ ಅಚಲವಾಗಿ ನಿಂತಿದೆ. ಯಾಕಂದ್ರೆ ಇದು ಅಗ್ಗವಾಗಿದೆ, ಸರಳವಾಗಿದೆ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿದೆ. ಎಲ್ಲಿ ರಸ್ತೆಗಳು ಕಳಪೆಯಾಗಿವೆಯೋ, ಎಲ್ಲಿ ಹಣದ ಕೊರತೆ ಇದೆಯೋ, ಎಲ್ಲಿ ಆಧುನಿಕ ತಂತ್ರಜ್ಞಾನ ಇಂದಿಗೂ ತಲುಪಲಿಲ್ವೋ ಅಲ್ಲಿ ಚಕಡುವೆ ಅತ್ಯಂತ ನಂಬಿಕಸ್ಥ ಪರಿಹಾರವಾಗಿದೆ. ವಿವಿಧ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚಕಡುವಿನ ಬಗ್ಗೆ ವಿಡಿಯೋಗಳನ್ನ ಮಾಡಲಾಗಿದೆ ಮತ್ತು ಈ ವಿಡಿಯೋಗಳ ಮೂಲಕವೇ ಚಕಡು ಇಂದು ಇಡೀ ಜಗತ್ತಿಗೆ ಪರಿಚಿತವಾಗಿದೆ. ಸೀಮಿತ ಸಂಪನ್ಮೂಲಗಳ ನಡುವೆಯೂ ಬಡ ಜನರು ಹೇಗೆ ಪರಿಣಾಮಕಾರಿ ಪರಿಹಾರಗಳನ್ನ ಕಂಡುಕೊಳ್ತಾರೆ ಎಂಬುದಕ್ಕೆ ಅನೇಕರು ಇದನ್ನ ಉದಾಹರಣೆಯಾಗಿ ನೀಡ್ತಾರೆ. ಇದೇ ಕಾರಣಕ್ಕೆ ಚಕಡು ಕೇವಲ ಒಂದು ವಾಹನವಲ್ಲ, ಇದು ವಾಸ್ತವವಾಗಿ ಆಫ್ರಿಕನ್ ಜನರ ಚೇತನ, ಸೃಜನಶೀಲತೆ ಮತ್ತು ಬದುಕಿನ ಅಸ್ತಿತ್ವದ ಕಥೆಯಾಗಿದೆ. ಹಣ ಮತ್ತು ಸಂಪನ್ಮೂಲಗಳ ಕೊರತೆ ಇದ್ದಾಗಲೂ ಮಾನವನ ಮೆದುಳು ಮತ್ತು ಕೈಗಳು ಜೊತೆಯಾದ್ರೆ ಯಾವುದೇ ಯಂತ್ರಕ್ಕಿಂತಲೂ ದೊಡ್ಡ ಪವಾಡವನ್ನ ಮಾಡಬಹುದು ಎಂಬುದು ಇದು ನಮಗೆ ಕಲಿಸುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಎಂಬುದಕ್ಕೆ ಚಕಡು ಒಂದು ಜೀವಂತ ಉದಾಹರಣೆಯಾಗಿದೆ. ಅದು ಮರದಿಂದಲೇ ಮಾಡಲ್ಪಟ್ಟಿದ್ರೂ ಸಹ ಮತ್ತು ಇದೇ ಅದರ ನಿಜವಾದ ಶಕ್ತಿಯಾಗಿದೆ. ಇದೇ ಕಾರಣಕ್ಕಾಗಿ ನೂರಾರು ವರ್ಷಗಳ ನಂತರವೂ ಚಕಡು ಆಫ್ರಿಕಾದ ರಸ್ತೆಗಳಲ್ಲಿ ಓಡುತ್ತಲೇ ಇರುತ್ತದೆ. ಒಂದು ಕಾಲಿನ ತಳ್ಳುವಿಕೆ, 2 ಚಕ್ರಗಳು, ಒಂದು ಮರದ ಫ್ರೇಮ್ ಮತ್ತು ಅಸಂಖ್ಯಾತ ಕನಸುಗಳನ್ನ ಹೊತ್ತೊಯ್ಯುವ ಕಠಿಣ ಪರಿಶ್ರಮ. ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.